ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಸೀತಾರಾಮ ಸೀರಿಯಲ್ ಸ್ಕೂಲ್ ಡೇಗೆ ಬರುವಂತೆ ರಾಮ್ ಸಿಕ್ತು ಆಹ್ವಾನ. ಸೀತಾರಾಮ ದರದಲ್ಲಿ ರಾಮ್ ಬೇಕಂತಲೇ ಎಲ್ಲವನ್ನು ತನ್ನ ಸುಂಬರ್ತಿಗೆ ತೆಗೆದುಕೊಳ್ಳುತ್ತಿದ್ದಾನೆ. ಕಂಪನಿಯಲ್ಲಿ ಮತ್ತೆ ಯಾವುದೇ ಮೋಸಗಳು ಆಗದಂತೆ ನೋಡಿಕೊಳ್ಳುತ್ತಿದ್ದಾನೆ. ಭಾರ್ಗವಿ ವಿಶ್ವನ ಮೇಲೆ ಅನುಮಾನ ಮೂಡದಂತೆ ಮಾಡಿರುವ ಪ್ಲಾನ್ ಕೂಡ ಸಕ್ಸಸ್ ಆಗಿದೆ. ರಾಮ್ಗೆ ವಿಶ್ವ ಚಿಕ್ಕಪ್ಪನೇ ಫ್ರಾಡ್ ಮಾಡುತ್ತಿರುವುದು ಎಂದು ನಂಬಿದ್ದಾನೆ. ಈಗ ಭಾರ್ಗವಿ ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದು ತನ್ನ ಅಧಿಕಾರಕ್ಕೆ ಗೊತ್ತು ಬರುವುದು ಸತ್ಯ ಎಂಬುದು ಅರ್ಥ ಮಾಡಿಕೊಂಡಿದ್ದಾಳೆ. ಸೇಡಿನ ಹಿಂದೆ ಬಿದ್ದ ಭಾರ್ಗವಿಗೆ ರಾಮನ ಮೇಲೆ ದ್ವೇಷವಿದ್ದು ಮನೆಯ ಆಸ್ತಿ ತಾನೇ ಅನುಭವಿಸಬೇಕು ಎಂದು ಆಸೆಪಟ್ಟಿದ್ದಾಳೆ. ಆದರೆ ಅದು ಸಾಧ್ಯವಾಗದ ಕಾರಣ ಕಂಪನಿಯಲ್ಲಿ ಸಾಕಷ್ಟು ಫ್ರಾಡ್ಗಳನ್ನು ನಡೆಸುತ್ತಿದ್ದಾಳೆ. ಈಗ ಸೀತಾಳ ಮನೆಯನ್ನು ಖರೀದಿಸಲು ಪ್ಲಾನ್ ಮಾಡಿರುವ ಸೀತಾಳಿಗೆ ಮತ್ತೆ ರಾಮ್ ಅಡ್ಡವಾಗಿದ್ದಾನೆ. ಸೂರಿ ರಾಮ್ನನ್ನು ಕೇಳಿ ಎಲ್ಲ ಕೆಲಸದಲ್ಲೂ ಮುಂದುವರಿಸಿ ಸೂಚನೆ ಕೊಟ್ಟಿದ್ದಾನೆ. ಇದರಿಂದ ಭಾರ್ಗವಿ ಸಿಟ್ಟಾಗಿದ್ದಾಳೆ. ಮನದಲ್ಲಿರುವ ಸೇಡಿನ ರೋಷವನ್ನು ಹಚ್ಚಿಕೊಂಡಿದ್ದಾಳೆ. ವಿಶ್ವ ಬೇರೆ ಆಗಾಗ ಭಾರ್ಗವಿಯನ್ನು ಚುಚ್ಚಿ ಮಾತನಾಡುತ್ತಾ ಇರುತ್ತಾನೆ. ಆದರೆ ಅವನ ತಲೆ ಮೇಲೆ ಭಾರ್ಗವಿ ಚಪ್ಪಡಿ ಕಲ್ಲು ಎಳೆದಿರುವ ವಿಚಾರ ಇನ್ನೂ ಗೊತ್ತೇ ಇಲ್ಲ. ಭಾರ್ಗವಿ ಹೊಸ ಪ್ಲಾನ್. ಸತ್ಯನಿಗೆ ಭಾರ್ಗವಿ ಆಟಗಳೆಲ್ಲವೂ ಗೊತ್ತಿದೆ. ಆದರೆ ಬಾಯಿ ಬಿಟ್ಟು ಹೇಳಿದರೆ ನಂಬುವುದು ಯಾರೂ ಇಲ್ಲ. ಹಾಗಾಗಿ ಸತ್ಯರಾಮನಿಗೆ ಎಲ್ಲ ಅಂಶವನ್ನು ಹೇಳಿನ ಬರುತ್ತದೆ ಎಂದು ಎದುರು ನೋಡುತ್ತಲೇ ಇದ್ದಾನೆ. ಆಗಾಗ ಭಾರ್ಗವಿಯನ್ನು ರೇಗಿಸಿ ಮಜೆ ತೆಗೆದುಕೊಳ್ಳುತ್ತಿದ್ದಾನೆ. ಈಗ ಭಾರ್ಗವಿ ಸೀತಾ ಮನೆಯನ್ನು ಖರೀದಿಸಲು ಹೊಸ ಪ್ಲಾನ್ ಮಾಡಿದ್ದಾಳೆ. ಚರಣ್ ಡಿಗೆ ಫೋನ್ ಮಾಡಿ ಕರೆಸಿಕೊಂಡಿದ್ದಾಳೆ. ಅವನೇ ಸೀತಾ ಮನೆಯನ್ನು ಖರೀದಿಸುವಂತೆ ಪ್ಲಾನ್ ಹೇಳಿದ್ದಾಳೆ. ಚರಣ್ ಅಕೌಂಟ್ನಲ್ಲಿರುವ ಭಾರ್ಗವಿ ಹಣ ಇಟ್ಟಿದ್ದು ಈಗ ಸೀತಾ ಮನೆಯನ್ನು ಖರೀದಿಸಲು ಮುಂದಾಗಿದ್ದಾಳೆ. ಸಿಹಿ ಶಾಲೆಯಲ್ಲಿ ಕ್ರೇಜಿ ಸ್ಟಾರ್ ಸೀತಾ ಮನೆ ಹರಾಜಿನ ಬಂದಿರುವ ವಿಚಾರ ರಾಮ್ಗೆ ಗೊತ್ತಾಗಿದೆ. ಆದರೆ ಸೀತಾ ಮನೆಯನ್ನು ಹೇಗೆ ಉಳಿಸಿಕೊಳ್ಳುವುದು ಎಂಬುದೇ ಗೊತ್ತಾಗುತ್ತಿಲ್ಲ. ಇದೇ ಸಂದರ್ಭದಲ್ಲಿ ಸಿಹಿ ಸ್ಕೂಲ್ ಡೇಗೆ ಬರುವಂತೆ ರಾಮ್ನನ್ನು ಆಹ್ವಾನಿಸಿದ್ದಾಳೆ. ಅಲ್ಲಿಗೆ ಹೋದರೆ ಸೀತಾ ಕೋಪ ಮಾಡಿಕೊಳ್ಳಬಹುದು ಎಂಬ ಆತಂಕದಲ್ಲಿ ರಾಮ್ ಇದ್ದಾನೆ. ಇನ್ನು ಶಾಲೆಯ ವಾರ್ಷಿಕೋತ್ಸವಕ್ಕೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಗೆಸ್ಟ್ ಆಗಿ ಆಹ್ವಾನಿಸಲಾಗಿದೆ. ಸಿಹಿ ಜೊತೆಗೆ ರವಿಚಂದ್ರನ್ ಕೂಡ ಎಂಜಾಯ್ ಮಾಡೋದು ಪಕ್ಕಾಗಿದೆ. ಸಿಹಿ ಫ್ರೆಂಡ್ ರಾಮ್ ಶಾಲೆಗೆ ಬರುತ್ತಾನ. ರಾಮ್ ಕೂಡ ಗೆಸ್ಟ್ ಆಗಿ ಆಹ್ವಾನಿಸಲಾಗಿದ್ದು ಈ ಮೂಲಕವೇ ತಾನು ಸ್ಕೂಲ್ ಡೇ ಫಂಕ್ಷನ್ಗೆ ಹೋಗಬಹುದು ಎಂದು ರಾಮ್ ಖುಷಿ ಪಟ್ಟಿದ್ದು. ಇದು ಸಿಹಿಗೆ ಅಂತೂ ರಾಮ್ ನೆನಪಲ್ಲಿ ದಿನ ಕಳೆಯುತ್ತಿದ್ದಾಳೆ. ರಾಮ್ ಇವತ್ತು ಬರಬಹುದು, ನಾಳೆ ಬರಬಹುದು ಎಂದು ತನ್ನ ಪತ್ರ ತಲುಪಿರುವುದೆಂದು ನಿತ್ಯ ಯೋಚಿಸುತ್ತಾ ಇದ್ದಾಳೆ. ಯಾವುದು ಅಡ್ಡಿ ಆತಂಕವಿಲ್ಲದೆ ರಾಮ್ ಸಿಹಿ ಶಾಲೆಗೆ ಬಂದರೆ ಸಿಹಿ ಫುಲ್ ಹ್ಯಾಪಿ ಆಗುವಂಥದ್ದು ಎಂದು ಗ್ಯಾರಂಟಿ. ಆದರೆ ಸೀತಾ ಸಿಹಿಯನ್ನು ಮತ್ತು ರಾಮ್ನು ಮಾತನಾಡಲು ಅವಕಾಶ ಮಾಡಿಕೊಡ್ತಾಳ, ಇಲ್ಲ ದೂರವೇ ಇರಬೇಕು ಎಂದು ಗಟ್ಟಿ ಮನಸ್ಸು ಮಾಡಿ ರಾಮ್ನನ್ನು ಬದುಕಿನಿಂದ ಬಹಳ ದೂರ ಹೋಗ್ತಾಳ ಎಂಬುದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.